ಒಳ ಮೀಸಲಾತಿ ಜಾರಿಗಾಗಿ ಪರಿಶಿಷ್ಟ ಜಾತಿಗಳಲ್ಲಿನ ಮೂಲ ಜಾತಿಗಳ ಸಮೀಕ್ಷೆಗಾಗಿ ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಿದಾಗ ಪ್ರತಿಯೊಬ್ಬರೂ ಹಿಂಜರಿಕೆ ಪಡೆದಿ ಜಾತಿ ಗಣತಿಯಲ್ಲಿ ತಮ್ಮ ಮೂಲ ಜಾತಿಯನ್ನು ತಪ್ಪದೇ ನಮೂದಿಸಿ, ಜೊತೆಗೆ ಸ್ಥಳೀಯ ಮುಖಂಡರು ತಮ್ಮ ತಮ್ಮ ಗ್ರಾಮಗಳಲ್ಲಿರುವ ಜನರಿಗೆ ಜಾತಿ ಗಣತಿಯ ಬಗ್ಗೆ ಸರಿಯಾದ ಮಾಹಿತಿ ನೀಡಿ ಜನರನ್ನು ಜಾಗೃತಗೊಳಿಸಿ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಗೌತಮ್ ವೆಂಕಿ, ತಿರುಪಾಳ್ಯ ಮುನಿರಾಜು, ಅರೆಹಳ್ಳಿ ಅಶ್ವಥ್, ಆದೂರು ರಾಮಯ್ಯ, ಕ್ರಾಂತಿ ಗೋವಿಂದ್, ಪ್ರವೀಣ್ ಮಹೇಶ್, ಸಿಕೆ ಪಾಳ್ಯ ಕೇಶವ, ಚಿನ್ನಪ್ಪ, ಹೊಂಪಲಘಟ್ಟ ಶ್ರೀನಿವಾಸ್, ಸೈನಾ ಬಾನು, ಸಕಲವಾರ ನಾರಾಯಣ್ ಮತ್ತಿತರರು ಹಾಜರಿದ್ದರು. ಈ ರಾಜ್ಯದಲ್ಲಿ ಜಾತಿ ಗಣತಿಯ ಒಂದು ನಡೀತಿದ್ದು 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಈ ರಾಜ್ಯದಲ್ಲಿ. ಹಂಗಾಗಿ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಜಸ್ಟಿಸ್ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಜಾತಿ ಗಣತಿಯು ಆರಂಭವಾಗಿದೆ. ಹಂಗಾಗಿ ಎಲ್ಲ ನನ್ನ ನೆಚ್ಚಿನ ಎಲ್ಲ ದಲಿತ ಜನಾಂಗದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಉಪಜಾತಿ ಯಾವುದಂತ ಅದರಲ್ಲಿ ಮೆನ್ಷನ್ ಮಾಡಬೇಕು. ಹಂಗಾಗಿ ಇವತ್ತು ಸರ್ಕಾರ ಅದನ್ನು ಎಷ್ಟು ಜಾತಿ ಇದೆ, ಎಷ್ಟು ಜನಾಂಗ ಇದೆ ಅನ್ನೋದನ್ನ ಕ್ರೋಢೀಕರಣ ಮಾಡೋದಕ್ಕೆ ಇವತ್ತು ಜಾತಿ ಗಣತಿ ಆರಂಭವಾಗಿದೆ. ಹಂಗಾಗಿ ಇದರಲ್ಲಿ ನೀವು ಬಲಗೈ ಆಗಿದ್ರೆ ವಲಯ ಅಂತಲೇ ನೀವು ಉಪಜಾತಿಯನ್ನು ವಲಯ ಅಂತಲೇ ಮೆನ್ಷನ್ ಮಾಡಬೇಕು. ಲೆಫ್ಟ್ ಅಂತ ಇದ್ದರೆ ಮಾದಿಗ ಕಮಿಟಿ ಆಗಿದೆ, ಮಾದಿಗೆ ಅಂತಲೇ ಮಾಡಲಿ. ಬೋವಿ ಅಂದರೆ ಬೋವಿ ಕಮಿಟಿ ಅಂತ ಮಾಡಿ ಇದರಲ್ಲಿ ದಯವಿಟ್ಟು ಎಲ್ಲರೂ ಸಹ ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗ್ರಾಮಸ್ಥರಿಗೆ, ನಿಮ್ಮ ಗೊತ್ತಿರೋರಿಗೆ ಎಲ್ರಿಗೂ ಮಾಹಿತಿಯನ್ನು ಕೊಟ್ಟು ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನಾವೆಲ್ಲ ಒಂದು ಎಚ್ಚೆತ್ತುಕೊಳ್ಳಬೇಕು. ಎಲ್ರಿಗೂ ಒಂದು ಮಾಹಿತಿಯನ್ನು ಕೊಡಬೇಕು. ತಪ್ಪದೆ ನಮ್ಮ ತಾಯಿಯಂದಿರಲ್ಲಿ, ಅಕ್ಕಂದಿರಲ್ಲಿ, ಅಣ್ಣಂದಿರಲ್ಲಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡಿ ಈ ಪತ್ರಿಕೆ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ವಲಯ ಅಂತ ಬರೆದ್ಬಿಟ್ರೆ ನಿಮ್ಗೇನು ಅವಮಾನ ಆಗಲ್ಲ. ಆ ವಲಯ ಅನ್ನೋ ಪದ ಬರೆಸಿದ್ರೆ ಮುಂದಿನ ಪೀಳಿಗೆಗೆ ಅದು ಎಷ್ಟು ಉಪಯೋಗ ಆಗ್ತದೆ ಅನ್ನೋದು ಇದರಲ್ಲಿ ಸಾರಾಂಶದಲ್ಲಿ ಗೊತ್ತಾಗ್ತದೆ. ಹಂಗಾಗಿ ದಯವಿಟ್ಟು ನೀವು ನಾವು ಕನ್ನಡ, ನಾವು ತಮಿಳು ಅನ್ನೋ ಮಾತನ್ನು ಬಿಟ್ಬಿಡಿ. ನಾವು ಈ ಕನ್ನಡ ತಮಿಳು ಅಂತ ಹಿಂಗಿಡಿಸ್ಕೊಂಡು ಹೋಗಿರೋದಕ್ಕೆ ನಾವು ಈ ಸ್ಥಾನದಲ್ಲಿ ನಿಂತಿರೋದು. ನಾವು ಈಗ ನಮಗೆ ಬರೋ ಇದನ್ನೆಲ್ಲ ಬೇರೆ ಯಾರೋ ಒಬ್ಬರು ಉಪಯೋಗಿಸ್ಕೊಂಡು ನಮ್ಮ ತಮಿಳು ಕನ್ನಡ ಅಂತ ಹಿಂಗಿಡಿಸ್ಕೊಂಡು ನಾವು ಎಲ್ಗೂ ಇಲ್ದಿರ ಇವಾಗ ಕಡೆಗಣನೆ ಆಗಿದ್ದೀವಿ. ಹಂಗಾಗಿ ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ನಾನು, ನಮ್ಮ ತಾಯಂದರಲ್ಲಿ, ಅಕ್ಕಂದರಲ್ಲಿ, ವಿದ್ಯಾರ್ಥಿಗಳಲ್ಲಿ, ನಾಯಕರಲ್ಲಿ ದಯವಿಟ್ಟು ನೀವು ವಲಯ ಅಂತಾನೆ ಬರೆಸಿ. ಅವರು ಮಾದಿಗೆ ಅಂತಾನೆ ಕಮ್ಯುನಿಟಿಯವ್ರು ಮಾದಿಗೆ ಅಂತ ಬರೆಸಲಿ, ಬೋವಿ ಕಮ್ಯುನಿಟಿಯವರು ಬೋವಿ ಅಂತಾನೆ ಬರೆಸಲಿ. ಅದರಲ್ಲಿ ಜಾತಿ ಜನಸಂಖ್ಯೆವಾರು ಎಷ್ಟು ಅಂತ ಗೊತ್ತಾಗಿ ಅದರ ಮೇಲೆ ನಮ್ಮ ಪೀಳಿಗೆಯ ಭವಿಷ್ಯ ನಿರ್ಧಾರವಾಗ್ತದೆ. ಹಂಗಾಗಿ ಈ ರಾಜಕೀಯ ಪಕ್ಷಗಳಲ್ಲಿರೋ ನಾಯಕರುಗಳು ಯಾಕೆ ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇಲ್ಲ? ಬರೇ ಸಂಘಟನೆಯವರು ಯಾಕೆ ಇದಕ್ಕೆ ಸಂಘಟನೆಯವ್ರಿಗೆ ಮಾತ್ರ ಅನ್ವಯಿಸ್ತದ? ಇದು ಬಿಜೆಪಿನಲ್ಲಿ ಇರಲಿ, ಕಾಂಗ್ರೆಸ್ ಅಲ್ಲೇ ಇರಲಿ, ದಳದಲ್ಲೇ ಇರಲಿ, ಮತ್ತೊಂದು ಪಾರ್ಟಿನಲ್ಲೇ ಇರಲಿ, ಯಾಕೆ ನೀವು ಪ್ರಚಾರ ಮಾಡ್ತಾ ಇಲ್ಲ? ದಯವಿಟ್ಟು ನೀವು ರಾಜಕೀಯದಲ್ಲಿ ಎಲ್ಲೇ ಇದ್ಕೊಳ್ಳಿ, ನೀವು ನಿಮ್ಮ ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ಜನಗಳಿಗೆ ಜಾಗೃತಿ ಮೂಡಿಸಿ ಗೊತ್ತಿಲ್ಲದ ಜನಕ್ಕೆ ನಾವು ಇದೇ ರೀತಿ ಮಾಡಬೇಕು, ಮುಂದಿನ ಪೀಳಿಗೆಗೆ ನಾವು ಒಂದು ಆಧಾರವಾಗಿ ಜಾತಿ ಗಣತಿ ನಿಂತ್ಕೊಳ್ತಾ ಇದೆ ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡು ನೀವು ದಯವಿಟ್ಟು ನಮ್ಮ ಉಪಜಾತಿಯನ್ನ ವಲಯ ಅಂತಾನೆ ಬರೆಸಿ. ಬೋವಿ ಕಮ್ಯುನಿಟಿಯವರು ಬೋವಿ ಅಂತಾನೆ ಬರೆಸಿ, ಮತ್ತೆ ಮಾದಿಗ ಕಮ್ಯುನಿಟಿಯವರು ಮಾದಿಗೆ ಅಂತಾನೆ ಬರೆಸಿ. ಅವರು ಎಚ್ಚೆತ್ಕೊಂಡಿದ್ದಾರೆ. ಲೆಫ್ಟ್ ಕಮ್ಯುನಿಟಿಯವರು ನಮ್ಮಷ್ಟು ದಡ್ಡರಲ್ಲ. ಅವ್ರು ಯಾವುದೇ ಪಾರ್ಟಿನಲ್ಲಿರಲಿ ಅವರು ಪಬ್ಲಿಕಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಈ ಕೆಲವರು ನಮ್ಮ ರೈಟ್ ಕಮ್ಯುನಿಟಿಯವರು ಅದನ್ನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ, ವಲಯ ಅಂತ ಬರೆಸೋನ್ನ ಹೇಳೋದಕ್ಕೆ ಅವ್ರಿಗೆ ನಾಚಿಕೆ ಆಗ್ತದೆ. ಅದನ್ನ ಅವರು ಪ್ರಚಾರ ಮಾಡ್ತಾ ಇಲ್ಲ. ಈಗ ನೋಡ್ರಿ, ಅವರು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಒಬ್ಬ ಮಾಜಿ ಸಚಿವರು ಮನೆ ಹತ್ರ ಹೋಗಿ ಹೇಳ್ತಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು. ನಮ್ಮ ರೈಟ್ ಕಮ್ಯುನಿಟಿಯವ್ರಿಗೆ ಏನು ಇವ್ರಿಗೆ ಅವಮಾನ ಏನು? ಈಗ ನಾವು ಮಾತಾಡಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೇದಾಗಲ್ವಾ? ಯಾಕೆ ನೀವು ಹಿಂಜರಿತೀರಾ? ಶಾಸಕರು ಅಷ್ಟೇ, ದಯವಿಟ್ಟು ಶಾಸಕರಲ್ಲಿ ಮನವಿ, ನೀವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಹಿತಿಯನ್ನ ಜನಗಳಿಗೆ ನೀಡಬೇಕಂತ ಹೇಳ್ತಾ
ನಿಮ್ಮಲ್ಲಿ ಎಲ್ಲರಲ್ಲೂ ಈ ತಾಲೂಕಿನ ಜನತೆ, ಈ ರಾಜ್ಯದ ಜನತೆಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡಿಕೊಳ್ತಾ, ನಮ್ಮ ಉಪಜಾತಿಯನ್ನ ವಲಯ ಅಂತಾನೆ ನೀವು ಪಕ್ಕದಲ್ಲಿ ಬರೆಸಿ, ಮತ್ತೆ ಲೆಫ್ಟ್ ಕಮ್ಯುನಿಟಿಯವರು ಅವರು ಯಾವ ಜಾತಿ ಅಂತ ಅವ್ರು ಬರೆಸ್ತಾರೆ, ಬೋವಿ ಕಮ್ಯುನಿಟಿಯವರು ಬೋವಿ ಅಂತಾನೆ ಬರೆಸ್ಲಿ ಅಂತ ಹೇಳ್ತಾ, ಜಾತಿ ಜನಗಣತಿಯಲ್ಲಿ ಇಲ್ಲಿ ಏನು ಆಗಿದೆ ಅಂದರೆ ಎಷ್ಟು ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ SC ಪಟ್ಟಿಯಲ್ಲಿದ್ದಾರೆ ಅನ್ನೋದನ್ನ ಮುಖ್ಯ ಆಗ್ತದೆ. ಹಾಗಾಗಿ ಈ ಜಾತಿ ಜನಗಣತಿಗೆ ನಮ್ಮ ಮನೆ ಹತ್ರ ಬಂದಾಗ ದಯವಿಟ್ಟು ಬಲಗೈ ಕಮ್ಯುನಿಟಿಯವರಾಗಿರ್ಬೋದು, ತಮಿಳು ಮಾತಾಡೋರಾಗ್ಬೋದು ಅಥವಾ ಕನ್ನಡ ಮಾತಾಡೋರು, ಅಂದರೆ ಮಗ್ಗದವರು ಮಗ್ಗದ ವಲಯ ಅಂತಾರೆ, ತಮಿಳವ್ರಿಗೆ ತಮಿಳು ವಲಯ ಅಂತಾರೆ. ಅಂದರೆ ನಾವೆಲ್ಲನೂ ಬಂದ್ಬಿಟ್ಟು ರೈಟ್ ಕಮ್ಯುನಿಟಿ ಆಗಿರೋದ್ರಿಂದ ನಾವು ವಲಯ ಅಂತಾನೆ ಸೇರಿಸ್ಬೇಕಾಗ್ತದೆ. ಉಪಜಾತಿನಲ್ಲಿ ಆ ಒಂದು ವಲಯ ಅಂತಾನೆ ನಾವು ಅಲ್ಲಿ ಬರೆಸ್ಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ಮಾಧ್ಯಮ ಮಿತ್ರರಲ್ಲಿ ಕೇಳೋದೇನೆಂದರೆ, ಈ ಒಂದು ಅವೇರ್ನೆಸ್ಸನ್ನು ನಾವು ಪ್ರತಿ ಊರಲ್ಲೂ ಗ್ರಾಮದಲ್ಲೂ ಸಹ ನಾವು ಪ್ರತಿಯೊಂದು ತಾಲೂಕುಗಳಲ್ಲೂ ಸಹ ನಾವು ಹಂಚ್ಕೊಳ್ಬೇಕಾಗ್ತದೆ. ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ, ಇಲ್ಲಿ ಕೆಲವು ಏನೋ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯವರಿದ್ದಾರೆ, ಆ ಕ್ರಿಶ್ಚಿಯನ್ನರು ಇದುವರೆಗೂ ಆ ಧರ್ಮಕ್ಕೆ ಹತಾಂತರ ಆಗಿರಲ್ಲ. ಸೊ ಹಾಗಾಗಿ ಅವ್ರೇನಾಗಿರ್ತಾರೆ, SC ಆಗಿರ್ತಾರೆ. ಅವರು ಸಹ ಏನು SC ಪಟ್ಟಿಗೆ ಬಂದಿರತಕ್ಕಂಥವ್ರು ವಲಯ ಅಂತಿದ್ರೆ ವಲಯ ಅಂತಾನೆ ಸೇರಿಸಿದ್ರೆ ಮಾತ್ರನೇ ಈ ಒಂದು ಒಳ ಮೀಸಲಾತಿಯ ಒಂದು ಪ್ರಯೋಜನ ಅವ್ರಿಗೆ ಸಿಕ್ಕುತ್ತೆ, ಇಲ್ಲಾಂದ್ರೆ ಇಲ್ಲ. ಜೊತೆಗೆ ಬೌದ್ಧರು ಅಷ್ಟೇನೆ, ಅಲ್ಲಿ ನಾವು SC ಪಟ್ಟಿನಲ್ಲೇ ಇರೋದ್ರಿಂದ ನಾವು ಸಹ ವಲಯ ಅಂತಾನೆ ಮೆನ್ಷನ್ ಆಗಬೇಕಾಗ್ತದೆ. ಸೊ ಹಾಗಾಗಿ ಇದೊಂದು ಇದಾಗಿದೆ. ಸೊ ಈ ಒಂದು ಅವೇರ್ನೆಸ್ ಅನ್ನ ನಾವು ಪ್ರತಿ ಗ್ರಾಮಗಳಲ್ಲೂ ಸಹ ನಾವು ಹಂಚ್ಕೊಳ್ಬೇಕು. ಮತ್ತೆ ನನ್ನ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಸಂಘಟನೆಗಳ ಕಾರ್ಯಕರ್ತರಲ್ಲಿ ಕೇಳೋದೇನೆಂದ್ರೆ, ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಈ ಒಂದು ಅವೇರ್ನೆಸ್ ಅನ್ನ ಕೊಡಿ. ಪ್ರತಿಯೊಬ್ಬರು ಸಹ ನಮ್ಮ ಈ ಜಾತಿ ಜನಗಣತಿಯಲ್ಲಿ ಒಂದು ಏನು ಇವತ್ತು ಆಗ್ತಾ ಇದೆ ಅದರಲ್ಲಿ ಆ ಕಾಲಂನಲ್ಲಿ ದಯವಿಟ್ಟು ಅದನ್ನ ಸೇರಿಸಲೇಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ, ಕೆಲವು ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರು SC ಅಂತ ಹೇಳ್ಕೊಳಕ್ ಆಹ್ವಾನ ಬರ್ತಾ ಇದ್ದಾರೆ. SCಗಳಾಗಿದ್ರು ಸಹ ಬೇರೆ ಕಡೆಯಿಂದ ಬಂದಂಥವ್ರು ಕಾರಣ ಏನಂದ್ರೆ, ಬಾಡಿಗೆ ಮನೆ ಕೊಡೋದಿಲ್ಲ ಅಂತ ಕಾರಣಕ್ಕೆ ನಾನು ರೆಡ್ಡಿ, ನಾನು ಗೌಡ, ನಾನು ಲಿಂಗಾಯತ ಅಂತ ಹೇಳ್ಕೊಳ್ತಾ ಇದ್ರೆ, ದಯವಿಟ್ಟು ನಿಮ್ಮ ಜಾತಿಯನ್ನ ನೀವು ಯಾವತ್ತು ಮುಂಚಿಟ್ಕೋಬೇಡಿ. ಆ ಜಾತಿ ಜನಗಣತಿಗೆ ಬಂದಾಗ ನಿಮ್ಮ ಮೂಲ ಜಾತಿ ಏನಿದೆ ಆ ಜಾತಿಯನ್ನ ಹೇಳಿ, ಆ ಜಾತಿಗೆ ಸಂಬಂಧಪಟ್ಟಂತ ಜಾತಿ ಗಣತಿ ಇವತ್ತು ಏನಾಗ್ತದೆ ಅದಕ್ಕೆಲ್ಲಾನು ಸಹಕರಿಸಿ ಅಂತ ಕೇಳ್ತಾ, ರಾಜ್ಯದಲ್ಲಿ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಜನಾಂಗವಾರು ಜನಗಣತಿ ಏನು ನಡೀತದೆ, ಜನಾಂಗವಾರು ಜನಗಣತಿಯನ್ನ ಮನೆಗೆ ಇವತ್ತು ಬಂದು ಆ ಜನಗಣತಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಕೊಡೋದಕ್ಕೆ ಇವತ್ತು ನಾವು ಮಾಧ್ಯಮದ ಮುಖಾಂತರ ಈ ಸಂದೇಶವನ್ನು ಕೊಡಲಿಕ್ಕೆ ನಾವು ಈ ಸಭೆಯನ್ನ ಕರೆದು ಮಾಧ್ಯಮದ ಮುಖಾಂತರ ಸಂದೇಶವನ್ನು ಕೊಡ್ತೀವಿ. ಬಂಧುಗಳೇ, ಮುಂದಿನ ಜನಾಂಗದ ಭವಿಷ್ಯಕ್ಕಾಗಿ, ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಇವತ್ತು ನಾವು ಏನು ಕನ್ನಡ ದಲಿತರಾಗಿರ್ಬೋದು, ತೆಲುಗು ದಲಿತರಾಗಿರ್ಬೋದು, ತಮಿಳು ದಲಿತರಾಗಿರ್ಬೋದು, ಇನ್ನು ಇತರೆ ಜನಾಂಗವಾರು ಜಾತಿಗಳೇನಿದ್ದಾವೆ, ಇದು ಆ ಕ್ರಮ ಸಂಖ್ಯೆ 44.3 ಅಂತಕ್ಕಂಥದ್ರಲ್ಲಿ ಇಡೀ ರಾಜ್ಯಾದ್ಯಂತ ರೈಟ್ ಕಮ್ಯುನಿಟಿ ಎಂದ್ರು ಬಲಗೈ ಜನಾಂಗದವರು ವಲಯ ಅಂತಕ್ಕಂಥದ್ದನ್ನ ನಮೂದಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ. ಹಾಗಾಗಿ ಸರಿಯಾಗಿ ಗೊಂದಲಗಳಿಗೆ ಅದಕ್ಕೆ ಆಸ್ಪದ ಕೊಡದೆ ನೀವು ಆ 44.3 ಕ್ರಮ ಸಂಖ್ಯೆಯಲ್ಲಿ ವಲಯ ಅಂತ ಮೆನ್ಷನ್ ಮಾಡ್ಬೇಕಂತೇಳಿ ನಮ್ಮ ಮನವಿ. ಬಂಧುಗಳೇ, ಇವತ್ತು ಜಾತಿ ಜನಗಣತಿ ಮಾಡಬೇಕಂತ ಹೇಳಿ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಆದೇಶ ಹೊರಡಿಸಿದೆ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿ 1,08,00,000 ಜನ ದಲಿತರಿದ್ದಾರೆ. ಆ ದಲಿತರಲ್ಲಿ ನಾವು ಹೆಚ್ಚಿಗೆ ಇದ್ದೀವಿ, ಎಡಗೈನವರು ಹೆಚ್ಚಿಗೆ ಇದ್ದೀವಿ, ಬಲಗೈ ಹೆಚ್ಚಿಗೆ ಇದ್ದೀವಿ, ಬೇರೆ ಬೇರೆ ಸಮುದಾಯ ಕಡಿಮೆ ಇದೆ ಅಂತ ಹೇಳಿ ಇವತ್ತು ಗೊಂದಲ ಸೃಷ್ಟಿಯಾಗ್ಬಿಟ್ಟು ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇನ್ನೂ ಲೆಕ್ಕ ಸಿಕ್ಕಿಲ್ಲ. ಹಾಗಾಗಿ ಅದರಲ್ಲಿ
1,08,00,000 ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ಸಮುದಾಯದಲ್ಲಿನೂ ಬೇರೆ ಬೇರೆ ಜನಾಂಗದಲ್ಲಿ ಕೂಡ ಅವ್ರಿಗೆ ಗೊತ್ತಿಲ್ದಿರ, ವಿದ್ಯಾಭ್ಯಾಸ ಇಲ್ದಿರ ಸೇರಿಸ್ಬಿಟ್ಟಿದ್ದಾರೆ. ಬೋವಿ ಸಮುದಾಯನೇ ಬೇರೆ ಸಮುದಾಯಗಳಲ್ಲಿ ಇವತ್ತು 2 ಲಕ್ಷ ಜನ ಸಪ್ರೇಟ್ ಸೇರಿಸಿದೆ. ಈಗ ಬೇರೆ ಬೇರೆ ಸಮುದಾಯ ಈಗ ಏನಿದೆಯಾ, ದಲಿತ ಸಮುದಾಯದಲ್ಲಿ 101 ಜನಾಂಗ ಏನಿದೆ, ಅದರಲ್ಲಿ ಬೇರೆ ಬೇರೆ ಸಮುದಾಯದಲ್ಲೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ವಿದ್ಯಾವಂತರಲ್ಲ, ಅದು ಓದು ಬರ ಗೊತ್ತಿಲ್ದಿರೋ ಟೈಮಲ್ಲಿ ಬರ್ಸ್ಬಿಟ್ಟವ್ರು 2011ರಲ್ಲಿ. ಹಾಗಾಗಿ ಮತ್ತೆ ಜಾತಿ ಜನಗಣತಿ ಮಾಡಬೇಕಂತ ಈಗ ಹೊರಟಾಗ ಅದೇ ರೀತಿಯಲ್ಲಿ ಗೊಂದಲ ಇದ್ದಾಗ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಈಗ ಒಳ ಮೀಸಲಾತಿ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಅದರಂತೆ ಇವಾಗ ಯಾವುದೇ ಜಾತಿ ಇರಲಿ, ಯಾವುದೇ ಸಮುದಾಯ ಇರಲಿ, ಇವಾಗ ಅದಕ್ಕೆ ತಲೆಬಾಗಿ ಇವತ್ತು ನಾವು ಒಳ ಮೀಸಲಾತಿ ಮಾಡಲೇಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರಿಗೆ ವಹಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಜನಗಣತಿ ನಡೀತಾ ಇದೆ. 5/5/2025ರಿಂದ ಶುರುವಾಗಿ ಈಗ 17ನೇ ತಾರೀಕುವರೆಗೂ ಜನಗಣತಿ ನಡೀತಾ ಇದೆ. ಜನಗಣತಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಒಂದೊಂದು ಮನೆಗೆ ತಾಲೂಕು, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಈಗ ಮನೆ ಹತ್ರ ಇವತ್ತು ಒಂದು ಸರ್ವೆ ಬರ್ತಾ ಇದ್ದಾರೆ. ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಮನೆ ಹತ್ರ ಬಂದು ಸರ್ವೆ ಮಾಡಿ ಯಾವ ಜಾತಿ ಎಷ್ಟಿದೆ, ಗೊಂದಲ ಆಗ್ತಾ ಇದೆ, ಒಂದೊಂದು ಜಾತಿ ಒಂದೊಂದು ಗೊಂದಲ ಆಗ್ತಾ ಇರೋದ್ರಿಂದ ಅವ್ರಿಗೆ ಇದುವರೆಗೂ ಲೆಕ್ಕ ಸಿಕ್ಕಿಲ್ಲ. ಹಾಗಾಗಿ ಈಗ ಪರಿಪೂರ್ಣ ಲೆಕ್ಕ ಕೊಡಬೇಕಾಗುತ್ತೆ. ಹಾಗಾಗಿ ಮನೆ ಹತ್ರ ಬರ್ತಾ ಇದ್ದಾರೆ. ಯಾವುದೇ ಸಮುದಾಯ ಇರ್ಬೋದು, ಕೊರ್ಚ, ಕೊರ್ಮ, ಲಂಬಾಣಿ, ಬೋವಿ, ಬಂಜಾರ, ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, 101 ಜಾತಿನಲ್ಲಿ ಯಾವುದೇ ಸಮುದಾಯ ಆಗಿರ್ಬೋದು, ಆ ಸಮುದಾಯಕ್ಕೆ ಗೊತ್ತಿಲ್ಲ ಅಂದರೆ ಪಕ್ಕದ ಸಮುದಾಯ ಯಾರಿದ್ದಾರೆ ಅವರು ಇಂಥ ಸಮುದಾಯಕ್ಕೆ ಸೇರಿದವರು, ಇವರು ಇಂಥ ಸಮುದಾಯಕ್ಕೆ ಸೇರಿದ್ದಾರೆ ಅಂತ ಹೇಳಿ ನಿಖರವಾಗಿ ಅದನ್ನು ಗುರುತಿಸ್ಕೊಡ್ಬೇಕು. ಗುರುತಿಸ್ಕೊಟ್ರೆ ಈ ಸಾರಿ ಲೆಕ್ಕ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಹಾಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋದನ್ನ 15 ವರ್ಷದಿಂದ, ಯಾಕಂದ್ರೆ 2011ರಲ್ಲಿ ಆಗಿರೋದು ಮತ್ತೆ ಆಗಿಲ್ಲ. ಸುಮಾರು ಗೊಂದಲಗಳು, ಈ ಪಾರ್ಟಿ ಬಂದಾಗ ಅವ್ರು ಗೊಂದಲ ಮಾಡೋದು, ಈ ಕಾಂಗ್ರೆಸ್ ಬಂದಾಗ ಇವ್ರ ಗೊಂದಲ, BJP ಬಂದಾಗ ಅವ್ರ ಗೊಂದಲ, JDS ಬಂದಾಗ ಇವ್ರ ಅಸ್ತಿತ್ವ ಉಳಿಸ್ಕೊಂಡೇನೆ ನಮ್ಮ ಸಮುದಾಯಗಳನ್ನ ಮರ್ತುಬಿಟ್ಟು ಅವ್ರು ಇಷ್ಟ ಬಂದಂಗೆ ಆಟ ಆಡ್ಕೊಂಡು ಹೋಗ್ಬಿಟ್ರು. ಈಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಬಂದಿದೆ. ಇದು ಅವರು ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ತಾರಂತ ಹೇಳ್ಬಿಟ್ಟು ಇಡೀ ರಾಜ್ಯ ಪೂರ್ತಿ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ, ಕನಸು ಕಟ್ಕೊಂಡಿದ್ದಾರೆ. ಈಗ ಅವರು ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ಅವರು ವರದಿಯನ್ನು ಕೊಡ್ತಾರಂತ ಹೇಳಿ ಇವಾಗ ಅದನ್ನ ನಾವು ನಂಬಿಕೆ ಇಟ್ಕೊಂಡು ಈಗ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಾಯಕರು ಇರೋದ್ರಿಂದ, ವಿದ್ಯಾವಂತರು ಇರೋದ್ರಿಂದ, ಹೋರಾಟಗಾರರು ಇರೋದ್ರಿಂದ ನಾವು ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಇವತ್ತು ನಾವು ಒಂದು ಸಭೆಯನ್ನು ಕರೆದು ಇಡೀ ತಾಲೂಕು ಉದ್ದಕ್ಕೂ ಮನೆಗೂ ಹಂಚುವ ರೀತಿಯಲ್ಲಿ, ತಿಳುವಳಿಕೆ ಹೇಳುವ ರೀತಿಯಲ್ಲಿ ಇವತ್ತು ನಾವು ಒಂದು ಸಭೆಯನ್ನು ಕರೆದು ಇವತ್ತು ಮಾಧ್ಯಮ ಮೂಲಕ ಹಂಚ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಸ್ನೇಹಿತರು ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಕುಂತು ಜೊತೆಯಲ್ಲಿ ನಿಂತು ಅವರ ಸಮುದಾಯನ ಅವರು ಗುರುತಿಸ್ಕೊಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಂಡು, ಕರ್ನಾಟಕ ಸರ್ಕಾರ ಏನು ಇವತ್ತು ಜನಗಣತಿ ಹೊಡಿಸಿದಾರೋ ಅದರ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀರಿ. ಯಾಕೆ ಕರೆದಿದ್ದೀರಿ ಅಂದರೆ ST/STನಲ್ಲಿ ಇವತ್ತು ಮಾಧ್ಯಮ ಮುಖಾಂತರವಾಗಿ ನಾವು ಹೇಳಿಕೆ ಕೊಡ್ತಾ ಇದ್ದೀರಿ. ರಾಜ್ಯಾದ್ಯಂತ ಇವತ್ತು ಏನು ರೈಟು ಲೆಫ್ಟು ಅಂದ್ಬಿಟ್ಟು ಇದಿರೋ ಅದಕ್ಕೆ ನಾವು ಇವತ್ತು ಜನಗಣತಿ ಮನೆಗೂ ಬಂದು ಜಾತಿನ ಯಾವ ಜಾತಿ ಅಂದ್ಬಿಟ್ಟು ನಾವು ಹೇಳಿಕೆ ಕೊಡಬೇಕು. ನಾವು ಮಾದಿಗ ಸಮುದಾಯದವರೇ ಜಾಸ್ತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹೊರತು ನಮ್ಮ ಒಳ್ಳೆಯವರು ಅಂದ್ಬಿಟ್ಟು ಹೇಳ್ಕೊಳಕ ನಮ್ಮೂರಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಏನು ಹಳ್ಳಿಗಳಲ್ಲಿ ಒಳ್ಳೆಯವ್ರಂತಲೇ ಕೊಡ್ರಿ, ಮಾದಿಗರಂತಲೇ ಕೊಡ್ರಿ, ಒಡ್ರಂತಲೇ ಕೊಡ್ರಿ. ಇವತ್ತು ನಮ್ಮವರು ಏನಾಗಿದ್ದಾರೆ ದಲಿತರು ಅಂದ್ಬಿಟ್ಟು ಇವತ್ತು ದಲಿತರಂತ ಹೇಳ್ಕೊಳಕ ನಾಚಿಕೆ ಪಟ್ಟು ಇವತ್ತು ಕ್ರಿಶ್ಚಿಯನ್ಗೆ ಹೋಗಿ ಸೇರ್ಕೊಂಡವ್ರೆ. ಯಾಕೆ ಸೇರ್ಕೊಂಡವ್ರೆ ಅಂದರೆ ನಮ್ಮ ಜಾತಿನ ಮಾದಿಗರು, ಒಲೆಯವರು, ಒಡ್ರು ಅಂದ್ಬಿಟ್ಟು ಹೇಳ್ಕೊಳಕ ಅವ್ರಿಗೆ ಬೇಜಾರು. ಅದಕ್ಕೆ ಹೋಗಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗವ್ರೆ. ಕ್ರಿಶ್ಚಿಯನ್ ಕನ್ವರ್ಟ್ ಆದಮೇಲೆ ನಮ್ಮ ಜಾತಿನಲ್ಲಿ ಯಾಕಪ್ಪ ನೀವು ಮೀಸಲಾತಿಗಳು ಸ್ಕಾಲರ್ಶಿಪ್ ತಗೊತೀರಾ, ಆಮೇಲೆ ಲೋನ್ಗಳು ಯಾಕೆ ತಗೊತೀರಾ, SC/ST ಮೀಸಲಾತಿಗಳು ಯಾಕೆ ತಗೊತೀರಾ? ತಗೊಳೋದು ಬಿಟ್ಬಿಡ್ರಿ. ಅದೇನು ಕ್ರಿಶ್ಚಿಯನ್ನಲ್ಲಿ ಕೊಡ್ತಾರ ಅದು ತಗೊಳ್ರಿ. ನಮ್ಮ ಸಮುದಾಯದಲ್ಲೇ ನೀವು ಯಾಕೆ ತಗೊತೀರಾ? ಅದಕ್ಕೆ ನಾವು ಹೇಳೋದು ಇಷ್ಟೇನೇ, ಏನೋ ಯಾವ ಜಾತಿ ಇದೆಯೋ ಅದೇ ಜಾತಿನ ಒಲೆಯರಂದರೆ ಒಲೆಯರೇ ಕೊಡ್ರಿ, ಮಾದಿಗರಂದರೆ ಮಾದಿಗರೇ ಅಂತ ಕೊಡ್ರಿ ಅಂದ್ಬಿಟ್ಟು ಹೇಳಿಕೆಯನ್ನು ಕೊಡೋಕೆ ನಾವು
ಮಾಧ್ಯಮ ಮುಖಾಂತರವಾಗಿ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಜನಗಣತಿಯ ಇವತ್ತೇನು ಸರ್ಕಾರ ಆದೇಶ ಮಾಡಿದೆ, ಆದೇಶ ಪ್ರಕಾರ ವಲಯ ಅಥವಾ ಮಾದಿಗ ಅಂತ ಹೇಳೋದಕ್ಕೆ ನಾಚಿಕೆ ಪಟ್ಕೊತಾರೆ. ಹಳ್ಳಿಗಳಲ್ಲೂ ಕೂಡ ನಾಚಿಕೆ ಪಟ್ಕೊತಾ ಇದ್ದಾರೆ. ಹಾಗೂ ನಮ್ಮ ರಾಜಕೀಯ ವ್ಯಕ್ತಿಗಳು ಕೂಡ ನಾಚಿಕೆ ಪಟ್ಕೊಳ್ತಿದ್ದಾರೆ. ಎಲ್ಲರೂ ಸೇರಿಸಿ ನಾವು ವಲಯರಂತ ಹೇಳಿ ನಾವು ಹೆಚ್ಚಾಗಿ ಸೇರಿಸ್ಬೇಕಂತ ನಾನು ಜನಗಣತಿಯಲ್ಲಿ, ಹಾಗೂ ಮಾದಿಗರು ಅಂದರೆ ಮಾದಿಗರು ಎಡಗೈ ಅಂತ ಆಗಲಿ, ಇದು ಬಲಗೈಯರಾದರೆ ಬಲಗೈ ಅಂತ ಹೇಳಿ ಮೂಲ ನಾವು ಎಲ್ಲ ಗ್ರಾಮಗಳಲ್ಲಿ ಮತ್ತು ಎಲ್ಲ ರಾಜ್ಯದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಎಲ್ಲರೂ ವಲಯರಂತ ಕರೆದು ಮತ್ತು ವಲಯರಂತನೇ ಹೆಸರು ಸೇರಿಸಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ. ಎಲ್ಲರೂ ಅವರವರ ಜಾತಿಗಳನ್ನು ನಿಮ್ಮ ಮನೆಗಳ ಹತ್ರ ಎಲ್ಲ ಬಂದು ಕೇಳ್ತಾರೆ, ನೀವು ಯಾವ ಜಾತಿ ಏನು ಅಂತ ಹೇಳಿದಾಗ ನೀವು ವಲಯರಾಗಿದ್ದರೆ ವಲಯರು, ಮಾದಿಗರಾಗಿದ್ದರೆ ಮಾದಿಗರು, ಯಾವುದು ನಿಮ್ಮದು ಕಮ್ಯುನಿಟಿ ಇರ್ತದೋ ಅದನ್ನೆಲ್ಲ ನೀವು ದೃಢಪಡಿಸಿ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ರಿ.